ದಿನಚರಿ ಹೇಳ್ಬಿಡ್ತೀನಿ. ಇವತ್ತಿಂದ ಏನಂತಂದ್ರೆ ಲಾಸ್ಟ್ ಡೇ ಐತಿ. ಹಂಗೆ ಈಗ ಫಟಾಫಟ ನಮ್ಮ ಫುಡ್ ಕಮಿಟಿ ಐತಿ. ಫುಡ್ ಕಮಿಟಿ ಉಪ್ಪಿಟ್ಟಂತೂ ರೆಡಿ ಮಾಡತ್ತಾರ. ನಮ್ದು ಎಲ್ಲ ಆಗೈತೆ ಆಲ್ಮೋಸ್ಟ್ ಆಲ್. ಎಲ್ಲ ಫ್ರೆಶ್ ಅಪ್ ಆಗಕ್ಕೆ ಬಂದೀವಿ. ಫ್ರೆಶ್ ಅಪ್ ಆಗಿಂದ 9:30 ಅಂದ್ರೆ ಅಲ್ಲಿ ಹಾಲ್ನಾಗ ಇರ್ಬೇಕು, ಪ್ರಾರ್ಥನಾ ಮಂದಿರ ಒಳಗೆ. ಅದು ಮುಗೀತಂತಂದ್ರೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಅವು ಇವು ಇರ್ತಾವೆ, ಸರ್ಟಿಫಿಕೇಟ್ ಡಿಸ್ಟ್ರಿಬ್ಯೂಷನ್ ನೋಡೋಮ್. ಸೀನ್ ಹಾಕಿದಿ, ಏನೇನು ಸೀನ್ ಹಾಕಿದಿ ಬರೀ 2:30 ಅಂತಂದ್ರೆ ಆಕೈತಿ ಎಲ್ಲ ಪ್ರೋಗ್ರಾಮ್ ಎಲ್ಲ. ಸ್ವಾಗತ ಆಗಿ ಗೆಸ್ಟ್ ಅವ್ರದ್ದು ಭಾಷಣ ಮತ್ತು ವೆಲ್ಕಮ್ ಎಲ್ಲ ಆಗಿ ಎಲ್ಲ ಸರ್ಸ್ ಐತಿ. ಇವತ್ತು ಶ್ರಮದಾನ ಇರೋಂಗಿಲ್ಲ, ಏನೂ ಇರೋಂಗಿಲ್ಲ. ಎಷ್ಟಕ್ಕೆ ಲಾಸ್ಟ್ ಇರ್ತೈತಿ. ಇವತ್ತು ಬಿಟ್ಟು ಹೋಗೋದು ಶಿಶ್ನಾಳ ಕ್ಯಾಂಪ್ ಅಂತಂದ್ರೆ ಇವತ್ತು ಬಿಟ್ಟು ಹೋಗೋದು. ಶಿಶ್ನಾಳ ಕ್ಯಾಂಪ್ ಅಂದ್ರೆ ನೆನಪಿರ್ತೈತೆ ನಮಗಂತೂ. ಆಲ್ಮೋಸ್ಟ್ ಅಲ್ಲಿ ನಿಮಗೂ ನೆನಪಿರ್ತೈತೆ ಅಂತ ಮಾಡೀನಿ. ಆದರೆ ಈ ವ್ಯೂ ಎಲ್ಲಿ ಸಿಗೋಲ್ಲ ನಮ್ಗೆ. ಅಲ್ಲಿ ಫುಲ್ ಬೆಟ್ಟ. ಮತ್ತು ನಾವು ಅಲ್ಲಿ ಫ್ಲ್ಯಾಗ್ ಹೋಸ್ಟಿಂಗ್ ಮಾಡುವಾಗ ಒಂದು ಪೂರ್ತಿ ಒಂದು ಬೆಟ್ಟ ಕಾಣ್ತಿತ್ತು. ಒಂದು ಚೆಕ್ ಮಾಡಿ ಒಂದು ಬೆಟ್ಟ ಕಾಣ್ತಿತ್ತು, ಅದು ಹತ್ಬೇಕಂತ ಮಾಡಿದ್ದು ನಾವು. ಫುಲ್ ನನಗಂತೂ ಹತ್ತೋದ ಮನ್ಸು ಬಂದಿತ್ತು. ಅದೇನು ಮಾಡೋದು, ಇಲ್ಲಂತೂ ಹತ್ತಕ್ಕೆ ಬರೋಂಗಿಲ್ಲ. ಅದಕ್ಕೋಸ್ಕರ ಬರೀ ಏನು ಮಾಡೋಕ್ಕೆ ಬರಲ್ಲ. ಫಟಾಫಟ ಇನ್ನೊಂದೆರಡು ವ್ಯೂ ಚೆಕ್ ಮಾಡೋ, ಇನ್ನೊಂದೆರಡು ಪ್ಲೇಸ್ ಬಿಟ್ಟು ಹಳ್ಳಾಡದ ಪ್ಲೇಸ್ ಎಲ್ಲ ನೋಡ್ಕೊಂಡು ನಿಮ್ಗೆ ಸಿಗ್ತೇವೆ. ಫಟಾಫಟ ಈಗ ಫ್ರೆಶ್ ಅಪ್ ಎಲ್ಲ ಆಗಿ ನಾಷ್ಟ ಮಾಡಿಸ್ಕೊಂಡು ನಿಮಗೆ ಸಿಗ್ತೇವೆ. 1 hour later. ಓಕೆ ಗಾಯ್ಸ್, ಇವತ್ತು ಫೈನಲಿ ರೆಡಿ ಅಂತೂ ಆಗೀವಿ. ಇನ್ನೊಂದು ಸಲ ಚೆಕ್ ಮಾಡ್ಕೊಂಬಿಡೋಮ. ಸ್ವಾಗತ ಅಂತೇಳಿ ಫಸ್ಟ್ಲಿಂತ ಕರ್ತಾರೆ, ಈಗೂ ಸ್ವಾಗತನೇ ಐತಿ. ಫುಲ್ ಅದು ತೋರಣ ಎಲ್ಲ ಕಟ್ಟ್ಯಾರ ನಮ್ಮ ಕಡೆ. ಬರೀ ಫಟಾಫಟ್ ಲಾಸ್ಟ್ ಟೈಮ್ ಇವತ್ತು ಮುಗೀತ. ಒಳ್ಳೆ ಈ ಸಿಗಂಗಿಲ್ಲ ನಮ್ಮ ಪ್ಲೇಸ್ ಶಿಶ್ನಾಳ ಅಂತೇಳಿ ನೆನಪಷ್ಟೇ ಇರ್ತೈತಿ, ಆದ್ರೆ ಮೆಮೊರೀಸ್ ಅಷ್ಟೇ ಇರ್ತಾವೆ, ಮುಂದೆ ಏನು ಇರೋಂಗಿಲ್ಲ. ಬರೀ ಲಾಸ್ಟ್ ಸಲ ಹೋಗಿ ಚೆಕ್ ಮಾಡ್ಕೊಂಬರೋ, ಬರೀ ಫಟಾಫಟ್ ಹೋಗಿ ಚೆಕ್ ಮಾಡ್ಕೊಂಬರೋ. ಇನ್ನೂ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡತ್ತಾರ, ಅದಕ್ಕೋಸ್ಕರ ಇಲ್ಲಿ ಚೆಕ್ ಮಾಡಿ. ಇಲ್ಲೆಲ್ಲ ಕುಂತು ಊಟ ಮಾಡ್ತಿದ್ವಿ ನಾವು. ಫುಲ್ ಅಂದ್ರೆ ಫುಲ್ ಬರೀ ನೆನಪಷ್ಟೇ ಉಳ್ದಾವ, ಮತ್ತೇನೂ ಉಳಿಯಂಗಿಲ್ಲ. ನೆನಪಿತ್ತು ಏನೂ ಉಳಿಯಂಗಿಲ್ಲ. ಆ ಅಜ್ಜರ ಆಶೀರ್ವಾದ ಎಲ್ಲ ಇರ್ತಿತ್ತು. ನಮಗಂತೂ ಭಾಳ ಮಿಸ್ ಮಾಡ್ಕೊತೀವಿ ಈ ಜಾಗ. ಮೇಸ್ಟ್ ಫೇವ್ರೇಟ್ ಆ ಜಾಗ ಅಂತೂ ಭಾಳ ಮಿಸ್ ಮಾಡತ್ತೀವಿ. 24 ತಾಸು ಅಲ್ಲೇ ಇರ್ತಿದ್ವಿ ನಾಷ್ಟಕ್ಕೆಲ್ಲ ಕುಂತಾಗ. ಈ ಪ್ಲೇಸ್ ಇಲ್ಲಿಂದ ಅಡುಗೆ ನೀರಿದ್ದ, ಮತ್ತು ಇದೆಲ್ಲ ಕಾರಿಡಾರ್ ಯೂಸ್ ಮಾಡ್ಕೊಂಡಿದ್ದೆ. ಇದಂತೂ ನೆನಪು ಮರೆಯೋಕ್ಕಾಗಲ್ಲ. ಯಾಕಂದ್ರೆ ಬರೀ ನೆನಪಾಗಿ ಉಳಿತದೆ ಶಾಶ್ವತವಾಗಿ. ಇಲ್ಲಿ ಬಂದು ಎಂಟ್ರೆನ್ಸ್ ಗೇಟ್ ಇದೆ ನಮ್ದು. ಹಿಂಗೆ ಬಂದಿಂದ ಇದು ನಮ್ದು ಇಲ್ಲೊಂದು ಕಾರಿಡಾರ. ಇದು ಕಾರಿಡಾರ ಫುಲ್ ಇಲ್ಲೇ ಪ್ರಾಕ್ಟೀಸ್ ಮಾಡ್ತಿದ್ವಿ. ಮತ್ತು ಇದು ನಮ್ಮ ರೂಮ್. ಇಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ವಿ. ಮತ್ತು ಮಿಕ್ಕಡೆ ಎಲ್ಲ ಫಸ್ಟ್ ನಾ ಬಂದಿದ್ದೆ ಈ ರೂಮಿಂದ ಸ್ಟಾರ್ಟ್ ಆಗಿ ಫುಲ್ ಹಾಸ್ಟೆಲ್ ಫೀಲ್ ಬಂದಿತ್ತು. ಇಲ್ಲೇ ಫಸ್ಟ್ ಟೈಮ್ ನಾವು ಹಾಸ್ಟೆಲ್ ಫೀಲ್ ಬಂದಿತ್ತು ಅಂತ ಹೇಳಿದ್ದೆ. ಭಾಳ ಮೆಮ್ರೀಸ್ ಅದಾವ. ಅಲ್ಲಿಂದ ಹಿಡಿದು ಅಲ್ಲಿ ಮಠನೂ ಯೂಸ್ ಮಾಡ್ಕೊಂಡೀವಿ. ಡ್ರಾಮಾ ಪ್ರಾಕ್ಟೀಸ್ ಮಾಡೀವಿ, ಹಾಡು ಪ್ರಾಕ್ಟೀಸ್ ಮಾಡೀವಿ, ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೀವಿ. ಈ ಕ್ಯಾಂಪ್ನಾಗ ಏನು ಮಾಡಿಲ್ಲ ಅನ್ನೋದಕ್ಕಿಂತ ಎಲ್ಲ ಮಾಡಿವಿ ಅನ್ನೋದು ಮುಖ್ಯ. ಚೆಕ್ ಮಾಡಿ ಫುಲ್ ಚೆಕ್ ಮಾಡಿ. ಆದರೆ ನನಗೆ ಆ ವ್ಯೂ ಭಾರಿ ಮಿಸ್ ಮಾಡ್ಕೋತೀವ್ರಿಪ್ಪ. ನಾವು ಹುಬ್ಳ್ಯಾಗ ಎಲ್ಲಿ ಸಿಗಂಗಿಲ್ಲ ನಂಗೆ. ಆ ವ್ಯೂ ಹುಡುಕೊಂಡು ಹೋಗ್ಬೇಕು, ಆ ಥರ ವ್ಯೂ ಐತದ. ಯಾಕಂದ್ರೆ ನಮ್ಮ ಹುಬ್ಳ್ಯಾಗ ಸಿಟಿ ಆದಿದ ಹಾರ್ನ್ ಸೌಂಡ್, ಗಾಡಿ ಸೌಂಡ ಭಾಳ ಆಕೈತಿ, ಪೊಲ್ಯೂಷನ್ ಭಾಳ ಆಕೈತಿ. ಇಲ್ಲಂತೂ ಇಲ್ಲಿ ಚೆಕ್ ಮಾಡಿ ನಂಗೆ ಬಿಟ್ಟೋಗಾಗ ಆಗಲ್ದು ಈ ಪ್ಲೇಸ್. ಯಾಕಂದ್ರೆ ಈ ವ್ಯೂ, ಆ ಬೆಟ್ಟ ಭಾಳ ನೆನ್ಪೊಳಿದ್ವಿ. ಬರ್ರಿ ಫಟಾಫಟ್ ಹೋಗೋಮ. ಇನ್ನೂ ಮ್ಯಾಗೊಂದು ಕವರ್ ಆಗಿ ಫಟಾಫಟ್ ಹೋಗೋಮ. ನೋಡೋಮ ಏನೇನು ಸೀನ್ ಆಗೈತಿ. ನನಗೆ ಮಿಸ್ ಮಾಡ್ಕೊಳತ್ತೀವಿ ಅನ್ನೋದು, ನಾವು ಬಿಟ್ಟು ಹೊಂಟಿದ್ದ ಅನ್ನೋದು ನನಗೆ ಇದು ಅನ್ಸತ್ತೈತಿ. ಯಾಕಂದ್ರೆ ಅನ್ಕೊಂಡಿದ್ದೀವಿ ಬಂದಾಗ ನಾವ್ಯಾರು ನೀವ್ಯಾರು ಇದ್ದವರಿಗೆಲ್ಲ ನಮ್ಮೂರಾಗ್ಯಾರ. ನೋಡೋಣ ಏನೇನು ಸೀನ್ ಆಕೈತಿ. ಮ್ಯಾಗೊಂದು ನೋಡೋಮ, ಮ್ಯಾಗೊಂದು ಚೆಕ್ ಮಾಡ್ಕೊಂಬ. ಅದಾಗಿಂದ 2 ಕಾರಿಡಾರ್ ಆಗಿಂದ ಇಲ್ಲಿ ಬರ್ತೀವಿ. ಇಲ್ಲಿ ಬಂದಿಂದ ಇಲ್ಲಿ ಚೆಕ್ ಮಾಡಿ. ಈ ವ್ಯೂ ನೆಕ್ಸ್ಟ್ ಲೆವೆಲ್ ವ್ಯೂ ಐತಿ. ಇಲ್ಲಿ ಚೆಕ್ ಮಾಡಿ. ಇದೇ ವ್ಯೂ. ಈ ವ್ಯೂಗೋಸ್ಕರನ ಇಲ್ಲಿ ಮಠ ಬಂದಿರೋದು ಅನಿಸ್ತೈತೆ. ನಾ ಅಂದರು ಆ ಬೆಟ್ಟ, ಆ ಗುಡ್ಡ, ಆ ಫ್ಯಾನ್ ನೆಕ್ಸ್ಟ್ ಲೆವೆಲ್ಲ. ಯಾಕಂದ್ರೆ ಇವು ಅಂತೂ ಸಿಗಂಗಿಲ್ಲ. ನಾವು ಬರ್ತೇವೆ ಅಂದರೂ ಟೈಮ್ಸ್ ಇರೋಂಗಿಲ್ಲ. ಯಾಕಂದ್ರೆ ಈಗ ಹೋಗಿಂದ ಪ್ರಿಪ್ರೇಷನ್ ಡ್ಯಾನ್ಸ್ ಮಾಡಿ ಬೆಳಗಾವಿಗೆ ಹೋಗಿ ಅದಾಗಿಂದ ನಾಳೆ ಎಕ್ಸಾಮ್ಸ್ ಅದಾವೆ ಎಂಟ್ರೆನ್ಸ್ನೆಲ್ಲ, ಅದೆಲ್ಲ ಸೀನ್ ಅದಾವೆ. ಇಲ್ಲಿ ಚೆಕ್ ಮಾಡಿ. ಫುಲ್ ನೆಕ್ಸ್ಟ್ ಲೆವೆಲ್. ಇಲ್ಲಂತರೂ ಆ ಕೆರೆ ಅಂತರೂ ಮತ್ತು ಅಡ್ವೆಂಚರ್ ಮಾಡ್ದಂಗೆ ಅನ್ಸೈತಿ ನನಗಂತೂ. ಅಡ್ವೆಂಚರ್ ಮಾಡ್ದಂಗೆ ಅನ್ಸೈತಿ. ಬರ್ರಿ, ಈ ಎಪಿಸೋಡ್ ಭಾಳ ಲಾಂಗ್ ಆಕೈತಂತ ಅನ್ಸೈತಿ. ಅದಕ್ಕೆ ಎಪಿಸೋಡ್ ಮಾಡಿಬಿಡ್ತೀನಿ. ಯಾಕಂದ್ರೆ ಫುಲ್ ಅಲ್ಲಿ ಹೋಗಿಂದ ಇವತ್ತು ರೆಸ್ಟ್ ಆಕೈತಿ. 10:47 ಆತ. ನೀವು ಚೆಕ್ ಮಾಡಿರಿ ಟೈಮ್. ಹಂಗೆ ಹೋಗೋಕ್ಕಂತೂ ಟೈಮ್ ಹಾಕಿದ್ವಿ. ಇವತ್ತು ಆ್ಯನ್ಯುವಲ್ ಡೇ ಒಂದು ಇತ್ತು,
ಅದು ಮಿಸ್ ಮಾಡ್ಕೊಂಡ್ವಿ. ಒಂದು ಬಿಡ್ಬೇಕಂದ್ರೆ ಒಂದು ಸ್ಯಾಕ್ರಿಫೈಸ್ ಮಾಡಬೇಕಾಕೈತಿ. ಕ್ಯಾಂಪಿಗೆ ಹೋಗ್ಬೇಕಂತಂದ್ರೆ 29ಕ್ಕೆ ಕ್ಯಾಂಪ್ ಚಲೋ ಇತ್ತು. ಆದರೆ ನಾವು ಬೆಳಗಾಗಿ ಹೋಗಿದ್ದು ಡ್ಯಾನ್ಸ್ ಮಾಡಾಗ. ಅದು ಹೋಗ್ಲಿ ಬಿಡ್ರಿ. ಇಲ್ಲಿ ಚೆಕ್ ಮಾಡಿರಿ, ಇಲ್ಲಿ ಚೆಕ್ ಮಾಡಿ. ಫುಲ್ ಅಂದ್ರೆ ಫುಲ್ಲ ನೆಕ್ಸ್ಟ್ ಲೆವೆಲ್ಲ. ಇಲ್ಲಿ ಚೆಕ್ ಮಾಡಿ. ಹಾಂ ಬಂದೆ. ಇಲ್ಲಿ ಚೆಕ್ ಮಾಡಿ. ಫುಲ್ ಅಂದ್ರೆ ಫುಲ್ ನೆಕ್ಸ್ಟ್ ಲೆವೆಲ್ಲ. ಗಿಡ ಮರ ಬಳ್ಳಿ ಭಾಳ ಮಿಸ್ ಮಾಡ್ಕೋತೀವಿ. ಭಾಳ ಅಂದ್ರೆ ಭಾಳ. ಬರೀ ಆಡಿಟೋರಿಯಮ್ಗೆ ಆಡಿಟೋರಿಯಮ್ಗೆ ಹೋಗಿಂದ ಅಲ್ಲಿ ಇದೇ ಐತೆ ನಮ್ದು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಪ್ರೋಗ್ರಾಮ್ ಐತೆ. ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ನಿಮಗೆ ಸಿಗ್ತೇವೆ. ಸಮಯ ಸಾಗುವ ಗತಿಯ ತಡೆಯುವ ಪರಿಯ ನಾ ಕಾಣೆನು, ಕಳೆವ ಸನಿಹದ ಕ್ಷಣವ ಮೌನದ ಸ್ವರವ ಕೂಡಿಡುವೆನು. ಶ್ರಾವಣ ಕಳೆದು ಮರಳನು ಅಳೆದು ದೂರವ ಸರಿದು ಕೂತರು, ಕಡಲ ಬೀಸೋ ಗಾಳಿಗೆ ಬೀಳು ಮಾತನಾಡಳು, ಕೇಳದೆ ಪಿಸು ಮಾತಿಗಿವನು ಮರುಳನಾದನು. ನಗ್ನಗ್ತಾ ನನ್ನ ಮನ್ಸ ಎತ್ಕೊಂಡು ಹೋಯ್ತಾಳಲ್ಲೋ ಅಯ್ಯಯ್ಯ, ನಗ್ತಾಳ ಅಯ್ಯಯ್ಯ ನಗ್ತಾಳ. ಫೈನಲಿ ಲಾಸ್ಟ್ ದಿವಸ ಹೋಗಿ ಆಡಿಟೋರಿಯಮ್ ಎಲ್ಲ ನೋಡ್ಬೋದು. ಪ್ರೋಗ್ರಾಮ್ ಅಂತ ಕಾಲೇಜೆಲ್ಲ ಅದು ಆಡಿಟೋರಿಯಮ್ ಬಸ್ಸಲ್ಲೆಲ್ಲ ಇದೆ. ಟೈಮ್ ಸಿಗಲಿ ಟೈಮ್ ಹೋಗಿ ಬ್ಲಾಗ್ ಅಂತೇಳಿ ಬರೀ ಟೈಮ್ ಅಂತೂ ಇಲ್ಲಿ ಚೆಕ್ ಮಾಡಿರಿ 3 ಆಗೈತಿ. ಹೋಗೋದು 5 ಆಗೈತಿ. ನೋಡೋದು ಸೀನಕ್ಕೈತಿ. ಆ್ಯನ್ಯುವಲ್ ಡೇ ಒಂದು ಮಿಸ್ ಮಾಡ್ಕೊಂಡೀವಿ. ಬರ್ರಿ ನೋಡೋಣ ಲಾಸ್ಟ್ ಒಂದು ಸಲ ದರ್ಶನ ತೊಗೊಂಡು ಮಠದ ದರ್ಶನ ತೊಗೊಂಡು ಗಾಡಿ ಓಡಿಸ್ಕೊಂಡು ನಿಮ್ಗೆ ಸಿಗ್ತದೆ. 2,000 years later. ಫೈನಲ್ ಲಾಸ್ಟ್ ದಿವಸ ಅಮಾಸಿ ಒಂದೇ ಇವತ್ತೈತಿ. ಕಾಯಿ ಹೊಡ್ಸ್ಕೊಳಕ್ಕೆ ಹೊಂಟೀವಿ. ಬರೀ ಕಾಯಿ ಹೊಡ್ಸ್ಕೊಂಬರೋಣ. ಅಜ್ಜಾರ್ದು ಇವತ್ತು ಲಾಸ್ಟ್ ಡೇಟ. ಇವತ್ತು ಲಾಸ್ಟ್ ದರ್ಶನ ತೊಗೊತೀವಿ. ಯಾಕೆ ಮುಂದಂತೂ ಸಿಗೋಂಗಿಲ್ಲ. ಮುಂದೆ ಬರ್ತೀವಂತೂ ಇರೋಂಗಿಲ್ಲ, ಗ್ಯಾರಂಟಿ ಇರೋಂಗಿಲ್ಲ. ಬಟ್ ಅಮಾಸಿ ವಿತ್ ಕ್ಯಾಂಪು ಮುಗಿದು ಸರ್ಟಿಫಿಕೇಟು ಆತ ಎಲ್ಲ ಆತ. ಬ್ಲಾಗ್ ಬರೋದು ಕಂಟಿನ್ಯೂ ಆಗ್ತೈತಿ. ಈಗ ಎಪಿಸೋಡ್ ಮ್ಯಾಗ ಎಪಿಸೋಡ್ ಎಂಜಾಯ್ಮೆಂಟ್. ಬರೀ ಫಟಾಫಟ್ ಕಾಯಿ ಹೊಡ್ಸಮ್ಮ. ಕಾಯಿ ಹೊಡ್ಸ್ಕೊಂಡು ನಿಮಗೆ ಸಿಗ್ತೇವೆ. ಇಲ್ಲಿ ಚೆಕ್ ಮಾಡಿ. ಶರೀಫ್ ಅಜ್ಜಾರ್ದು ಇಲ್ಲಿ ಸಂತೆ ಶಿಶುನಾಳೆ ಶರೀಫ್ ಅಜ್ಜಾರ್ ಮತ್ತು ಗುರು ಗೋವಿಂದ ಭಟ್ರದ್ದು ಇಲ್ಲಿ ಒಂದು ಐತಿ. ಅದು ಗದ್ದುಗೆ ಇದಾಗಿನ ಮಠ. ಇಲ್ಲಿ ಚೆಕ್ ಮಾಡಿ. ಇದು ಮಠ. ಬರೀ ಮಠದ ಆಶೀರ್ವಾದ ತಗೊಂಡು
ಇಲ್ಲಿ ಶ್ರೀ ಗಣೇಶ್ ಜಿದು ಆಶೀರ್ವಾದ ಮತ್ತು ಗಣೇಶ ಹಬ್ಬನೂ ಬರೋದೈತಿ. ಶರೀಫರ್ ಜಾರ್ಜ್ ರೈಟ್ ಸೈಡ್. ಇದು ಮಠದ ಸುತ್ತ ಆವರಣ. ಇಲ್ಲೆಲ್ಲ ಕೆಲಸ ಮಾಡಿದ್ವಿ ನಾವು ಕ್ಯಾಂಪ್ ಇದ್ದಾಗ. ಇಲ್ಲಿ ನೀವು ನೋಡಿರ್ಬೋದು, ಇಲ್ಲಿ ನೀವು ನೋಡಿರ್ಬೋದು, ಇಲ್ಲೂ ಇರ್ತೈತಿ. ಮತ್ತು ಇಲ್ಲಿ ನೋಡಿರಿ ಹನುಮಾನ್ಜಿ, ನಮ್ಮ ಹನುಮಾನ್ಜಿ. ನಾವು ಯಾರು ಬಿಟ್ಟರು ಹನುಮಾನ್ಜಿನ ಬಿಡೋಂಗಿಲ್ಲ, ಹನುಮಾನ್ಜಿ ನಮ್ಮನ್ನು ಬಿಡೋಂಗಿಲ್ಲ. ಬನ್ನಿ ಹನುಮಾನ್ಜಿದು ಆಶೀರ್ವಾದ ತಗೊಂಡು ಗಣೇಶ್ ಜಿ, ಹನುಮಾನ್ ಜಿ, ಶ್ರೀ ಸಂತ ಶಿಶುನಾಥ ಶರೀಫಾಚಾರ್ಯ, ಗುರು ಗೋವಿಂದ ಭಟ್ಟರದ ಎಲ್ಲ ಅರ್ಧ ಒಂದೇ ಕಡೆ ಇಟ್ಟಾರ. ಇದು ಲೆಫ್ಟ್ ಸೈಡ್ ಅಜ್ಜಾರ್ದ. ಇಲ್ಲಿ ಪವಾಡೆಲ್ಲ ಹಾಕ್ಯಾರ ಅವ್ರದ್ದು. ಈ ಕಡೆ ಎಲ್ಲ ಇದು ಮಠದ ಮುಂದಿಂದಿದೆ. ಬನ್ನಿ ಆಶೀರ್ವಾದ ಅಂತ ತೊಗೊಂಡೈತಿ, ಚೆಕ್ ಮಾಡಿರಿ. ಆಶೀರ್ವಾದ ಅಂತ ತೊಗೊಂಡೈತಿ. ಫಟಾಫಟ್ ಹೋಗಮ್ಮ, ಮತ್ತೆ ಗದ್ದಲ ಹಾಕೈತಿ, ಬಸ್ ಇರೋಂಗಿಲ್ಲ. ಬರ್ರಿ ಸುತ್ತ ಆವರಣ ನೋಡ್ಕೊಂಬರು. ಫುಲ್ ಈ ಕಡೆ ಎಲ್ಲ ಅಲ್ಲಿ ಅಜ್ಜಾರ್ದ ತುಲಾಭಾರ ಏನೋ ಮಠದಿತ್ತಂದ್ರೆ ಅಲ್ಲಿ ಮಾಡ್ತಾರೆ. ಫುಲ್ ಮಸಿ ಇಟ್ಟಾರ. ಇಲ್ಲಿ ಚೆಕ್ ಮಾಡಿರಿ. ಗೋಪುರ ಅಂತೂ ಮಸ್ತ್ ಐತಿ. ಹಾಂ ಈಗ ಚೆಕ್ ಮಾಡಿ. ಗೋಪುರ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಮಾಡ್ಯಾರ. ಇಲ್ಲಿ ಚೆಕ್ ಮಾಡಿ. ಎಲ್ಲ ದೇವರು ಅದಾರ ಅದ್ರೊಳಗೆ. ಈಶ್ವರ, ಮಾಮಲೇಶ್ವರ ಮತ್ತು ಅಜ್ಜಾರ ಎಲ್ಲರೂ ಅಂದ್ರೆ ಎಲ್ಲರೂ ಮ್ಯಾಗ ಚೆಕ್ ಮಾಡಿ. ಇಲ್ಲಿ ಚೆಕ್ ಮಾಡಿ. ಫುಲ್ ಅಮ್ಮಾರ್ದೆಲ್ಲ ಆಶೀರ್ವಾದ. ಫುಲ್ ಮಸ್ತ್ ಮಾಡ್ಯಾರ. ಬಸವಣ್ಣವ್ರದ್ದು ಆತು. ಮತ್ತು ಈ ಕಡೆ ಯಾರ್ದೋ ಇಟ್ಟಾರ. ಮಸ್ತ್ ಅಂದ್ರೆ ಮಸ್ತ್ ಇಟ್ಟಾರ. ಎಲ್ಲ ಪ್ರತಿಯೊಬ್ಬರದು ಶಿಶುನಾಥ ಶರೀಫ್ ಅವ್ರದ್ದು ತೆಳಗಿಟ್ಟಾರೆ. ಗುರು ಗೋವಿಂದ ಭಟ್ಟ ಅವ್ರದ್ದು ಎಲ್ಲ ಅಂದ್ರೆ ಎಲ್ಲ ಮಸ್ತ್ ಅಂದ್ರೆ ಮಸ್ತ್ ಆಗಿತ್ತು. ಅದು ಗೋಪುರನ ಮಸ್ತ್ ಆಗಿತ್ತು ನನಗೆ ಅನ್ಸೋ ಮಟ್ಟಿಗೆ. ಫುಲ್ ಇದು ಮಠ ಇನ್ನೂ ಡೆವಲಪ್ಮೆಂಟ್ ಆಗೈತೆ ಅಂದರೆ ಕಟ್ಟಾತಾರೆ. ಈ ಕಡೆ ರೂಮ್ ಗೀಮೆಲ್ಲ ಒಳಗೆ ಚಲೋ ಐತಿ. ಇಲ್ಲಿ ಚೆಕ್ ಮಾಡಿ. ಮ್ಯಾಗ ಈಶ್ವರದ, ನಾಗೇಶ್ವರ, ಆಲ್ಮೋಸ್ಟ್ ಆಲ್ ಎಲ್ಲ ದೇವರು ಇಟ್ಟಾರೆ. ಇದು ನಾವು ಪ್ರಸಾದ ಮಾಡಿದ್ದೆ ಅಲ್ಲ, ಇಲ್ಲೇ ಪ್ರಸಾದ ಮಾಡಿದ್ದೆ. ಮತ್ತು ಮ್ಯಾನೇಜ್ಮೆಂಟ್ ಮಾಡಿದ್ದೆ. ಅಯ್ಯೋ ಈಗ ನೆನಪಾಗತ್ತವ ಎಷ್ಟೇ ಕಷ್ಟಪಟ್ಟೆವು ಅಂತೇಳಿ. ಈಗ ನಮ್ಗೆ ಅನ್ನೋದು ಎಲ್ಲೋ ಸ್ವಲ್ಪ ಇದು ಇರ್ಬೇಕಿತ್ತು ಅಂತೇಳಿ. ಆದರೆ ಏನು ಮಾಡ್ಬೇಕು, ಅದು ಟೈಮ್ ಅನ್ನೋದು ಇರ್ತೈತಲ್ಲ, ಅದು ಯಾವತ್ತೂ ನಿಲ್ಲಂಗಿಲ್ಲ. ಬರ್ರಿ ಫಟಾಫಟ್ ದರ್ಶನ ಅಂದ್ರೂ ಆತ. ಅಜ್ಜಾರ್ದ ಫೈನಲಿ ಆಶೀರ್ವಾದ ಅಂತ ಆತ. ನಿಮ್ಗೆ ಫಟಾಫಟ್ ಹೋಗೋಮ್ಮ. ಎಲ್ಲಿ ಸಿಗ್ತೇನೆ ಸೀದಾ ನಿಮ್ಗೆ ಮನ್ಯಾಗ ಸಿಗ್ತೇನೆ.